ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತಿನ ಅಪ್ಡೇಟ್ ಏನಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋ ಬಗ್ಗೆ. 18ಗೆ ಇದ್ದಿದ್ದು 22 ಹೋಯಿತು. ಎಲ್ಲ ಪ್ರಿಪೇರ್ ಆಗ್ತಿದ್ದರು. ನಾವು PDFs ಎಲ್ಲ ಓಪನ್ ಮಾಡಿ ಜೆರಾಕ್ಸು ಮಾಡಿಸಿದ್ವಿ, ಆಗಲೇ ಓದಬೇಕಂತ. ಫಸ್ಟ್ ಯೂನಿಟ್ ಮುಗ್ದೋಗಿತ್ತು, ಸೆಕೆಂಡ್ ಯೂನಿಟ್ಗೆ ಹೋಗ್ಬೇಕಂತ ಇದ್ವಿ. ಅಷ್ಟರಲ್ಲೇ ಪೋಸ್ಟ್ಪೋನ್ ಅಂತಾರೆ ಮೆಸೇಜ್ ಬಂತು ಸರ್ ಕಡೆ. ಭಾಳ ದುಃಖ ಆಗ್ತಿಂದ ನಮ್ಮ ಮನೇಲಿ ಕೇಳಂಬನಿ ಇದ್ರದ್ದು ಏನು ವಿಶೇಷ ಅಂತ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ರ ಬಗ್ಗೆ ಏನು ಹೇಳ್ತಂಗೆ? ಪೋಸ್ಟ್ಪೋನ್ ಆಯ್ತು ಅಂತಂದ್ರೆ ಬಂದಿಲ್ಲ. ಪೋಸ್ಟ್ಪೋನ್ ಆಗಿದ್ದ ಬಗ್ಗೆ ಮಾತಾಡೋದು ಬಂದರೆ, ಈಗಾಗಲೇ ಸೆಕೆಂಡ್ ಯೂನಿಟ್ ಮಟ್ಟ ಪ್ರಿಪೇರ್ ಆಗಿದ್ದೆ ಫ್ರೆಂಡ್ಸ್. ನಾನು ಸೆಕೆಂಡ್ ಯೂನಿಟ್ ಮುಗಿಸಿ ನಾನು ಥರ್ಡ್ ಯೂನಿಟ್ಗೆ ಹೋಗ್ಬೇಕಂತಿತ್ತು. ಬಟ್ ಅಷ್ಟರಲ್ಲಿ ನಮ್ಮ ಸರ್ ಪ್ರಿನ್ಸಿಪಲ್ ಅವರು ಹಾಕಿದ್ರು ಮೆಸೇಜ್, ಎಕ್ಸಾಮ್ ಸರ್ ಪೋಸ್ಟ್ಪೋನ್ ಅಂದರೆ 18ಕ್ಕೆ ಇದ್ದದ್ದು 22ಕ್ಕೆ ಆಯಿತು. ಸೊ ಹಂಗಾಗಿ ಮತ್ತೆ ಅಲ್ಲಿಗೆ ಬುಕ್ ಮುಚ್ಚಿಬಿಟ್ರೆ ಫ್ರೆಂಡ್ಸ್. ಯಾಕಂದ್ರೆ ಅಲ್ಲಿಗೆ ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದ್ದೆ ನಾವು. ಇನ್ನೂ 1 ದಿನ ಟೈಮ್ ಐತಿ, ಹೆಂಗೆ ಪ್ರಿಪೇರ್ ಆಗ್ಬೇಕು, 5 ಸಿಲೆಬಸ್ ಅಂದ್ರೆ ಅದು ಭಾಳ ಇತ್ತು ನಮಗೆ. ಬಟ್ ಯಾವಾಗ ಪೋಸ್ಟ್ಪೋನ್ ಅಂತ ಬಂತು ಸ್ವಲ್ಪ ಸಮಾಧಾನ ಆಯ್ತು ಫ್ರೆಂಡ್ಸ್ ಮನಸ್ಸಿಗೆ. ಹಂಗಂತಂದು ನೆಗ್ಲೆಕ್ಟ್ ಮಾಡೋದು ಬೇಡ. ನಾನು ಓದಿ ನಾನು 4 ದಿನ ಗ್ಯಾಪ್ ಐತೆ. 4 ದಿನ ಗ್ಯಾಪ್ ಆಯ್ತಲ್ಲ, ಫೈನಲ್ ಎಕ್ಸಾಮು 6 ಸೆಮ್ ಬೇರೆ. ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.